ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ತೆಲುಗು ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಕೊರಿಯನ್ ಕನಕರಾಜು ಮೂವಿ ಸ್ಟೋರಿನ ನೋಡೋಣ. ಸೊ ಇದೊಂದು ಹಾರರ್ ಕಮ್ ಕಾಮಿಡಿ ಮೂವಿ ಆಗಿದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ನಮಗೆ ಸೌತ್ ಕೊರಿಯಾದ ಒಂದು ಸೀನ್ ನ ತೋರಿಸ್ತಾರೆ. ಇಲ್ಲಿ ಬೋರಾ ಅನ್ನೋ ವ್ಯಕ್ತಿ ಇರ್ತಾನೆ. ಈತ ತನ್ನ ಫ್ರೆಂಡ್ ಹೆಂಡತಿ ಮುಂದೆ ಆಕೆಗೆ ಸಾರಿ ಕೇಳ್ತಿರ್ತಾನೆ. ನಾನು ನನ್ನ ಫ್ರೆಂಡ್ ನ ಕಾಪಾಡೋಕಾಗಿಲ್ಲ ಅಂತ ಹೇಳ್ತಾನೆ. ಆಕ್ಚುಲಿ ಬೋರಾ ಫ್ರೆಂಡ್ ನ ಯಾರೋ ಕೊಂದಿರ್ತಾರೆ. ಇವನ ಕೊಲೆಯಿಂದ ಸಿಟಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಿರುತ್ತೆ. ಅಷ್ಟಕ್ಕೂ ಈ ಬೋರಾ ಯಾರು ಮತ್ತು ಅವನ ಫ್ರೆಂಡ್ ಯಾರು ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಸದ್ಯ ಬೋರಾ ಫ್ರೆಂಡ್ ನ ಅಂತಿಮ ಸಂಸ್ಕಾರ ಮಾಡ್ತಿರ್ತಾರೆ. ಇನ್ನು ಇವರು ಭಾರತದಲ್ಲಿ ಮಾಡದಂತೆ ಬಾಡಿಯನ್ನ ಸುಟ್ಟಿರ್ತಾರೆ ಮತ್ತು ಅದರ ಅಸ್ಥಿಗಳನ್ನಿಟ್ಟು ಯಾವುದೋ ಒಂದು ಸಂಸ್ಕಾರವನ್ನ ಮಾಡ್ತಿರ್ತಾರೆ. ಅದೇ ಟೈಮಲ್ಲಿ ಇಲ್ಲಿ ಅಚಾನಕ್ ಆಗಿ ಒಂದು ಮೊಂಬತ್ತಿಯಿಂದ ಬೆಂಕಿ ಹಚ್ಕೊಳ್ಳುತ್ತೆ. ಇದರಿಂದ ಎಲ್ಲರೂ ಭಯಪಟ್ಟು ಅಲ್ಲಿಂದ ಓಡೋಗ್ತಾರೆ. ಇನ್ನು ಮಾರನೇ ದಿನ ಒಬ್ಬ ವ್ಯಕ್ತಿ ಇಲ್ಲಿ ಕ್ಲೀನ್ ಮಾಡೋಕೆ ಬರ್ತಾನೆ. ಇಲ್ಲಿ ಅದೇ ಅಸ್ಥಿಗಳನ್ನ ಇಟ್ಟಿರ್ತಾರೆ. ಆ ವ್ಯಕ್ತಿಗೆ ಅದು ಅಸ್ಥಿಗೆಗಳಂತ ಗೊತ್ತಿರಲ್ಲ. ಅವನು ಅದನ್ನ ಕಸದ ಬ್ಯಾಗ್ ಅಲ್ಲಿ ಹಾಕೊಂಡು ಹೋಗ್ಬಿಡ್ತಾನೆ. ಆತ ಎಲ್ಲಾ ಕಸನ ಬಿಸಾಕ್ತಾನೆ. ಆದ್ರೆ ಅಸ್ಥಿಗೆಗಳು ಮಾತ್ರ ಮಿಸ್ ಆಗಿ ಅವನ ಬ್ಯಾಗ್ ಅಲ್ಲಿ ಉಳ್ಕೊಳ್ಳುತ್ತೆ. ಅವನು ಮನೆಗೆ ಬಂದು ತನ್ನ ಬ್ಯಾಗ್ ನ ಪ್ಯಾಕ್ ಮಾಡ್ಕೊತಿರ್ತಾನೆ. ಯಾಕಂದ್ರೆ ನಾಳೆ ದಿನ ಅವನು ಇಂಡಿಯಾಗೆ ಬರ್ತಿರ್ತಾನೆ. ಇನ್ನು ಈಗ ಆ ಅಸ್ಥಿಗೆಗಳು ಕೂಡ ಅವನ ಜೊತೆ ಇಂಡಿಯಾಗೆ ಬಂದ್ಬಿಡುತ್ತೆ. ಅವನು ಇಂಡಿಯಾಗೆ ಬಂದಾಗ ತನ್ನ ಬ್ಯಾಗ್ ಓಪನ್ ಮಾಡಿ ನೋಡ್ತಾನೆ. ಅದರಲ್ಲಿ ಅದೇ ಪಾಟ್ ಇರುತ್ತೆ. ಅವನು ಅದನ್ನ ತೆಗೆದು ನೋಡಿದಾಗ ಅದರಲ್ಲಿ ಅಸ್ಥಿಗೆಗಳಿರುತ್ತೆ. ಇದು ನನಗೆ ಏನು ಉಪಯೋಗ ಇಲ್ಲ ಅಂತ ಅವನು ಅದನ್ನ ನದಿಯಲ್ಲಿ ಬಿಸಾಕ್ತಾನೆ. ಈಗ ಸಿನಿಲಿಂದ ಭಾರತದ ಒಂದು ಹಳ್ಳಿ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಮಗೆ ಚಂಗಾರೆಡ್ಡಿ ಅನ್ನೋ ಒಬ್ಬ ಗ್ಯಾಂಗ್ಸ್ಟರ್ ನ ತೋರಿಸ್ತಾರೆ. ಈ ಊರಲ್ಲಿ ಈತನದೇ ನಡೀತಿರುತ್ತೆ. ಯಾಕಂದ್ರೆ ಈತ ತುಂಬಾ ದೊಡ್ಡ ಗ್ಯಾಂಗ್ಸ್ಟರ್ ಆಗಿರ್ತಾನೆ. ಚಂಗಾರೆಡ್ಡಿ ಒಂದು ಕಡೆ ಇದ್ದಾಗ ಅಲ್ಲಿ ಅವನ ಬಾಮೇದ ಸೀನು ಬರ್ತಾನೆ. ಸೀನುನ ಕನಕರಾಜು ತುಂಬಾ ಹೊಡೆದಿರ್ತಾನೆ. ಅದಕ್ಕೆ ಬಂದು ಅವನು ಚಂಗಾರೆಡ್ಡಿಗೆ ಈ ವಿಷಯನ ಹೇಳ್ತಾನೆ. ಇದನ್ನು ಕೇಳಿ ಚಂಗಾರೆಡ್ಡಿಗೆ ತುಂಬಾ ಕೋಪ ಬರುತ್ತೆ. ಯಾಕಂದ್ರೆ ಅವನ ಕಡೆಯ ವ್ಯಕ್ತಿಗಳನ್ನ ಯಾರು ಮುಡ್ತಿರಲ್ಲ. ಆದ್ರೆ ಕನಕರಾಜು ಅವನ ಬಾಮೆದನನ್ನ ತುಂಬಾ ಹೊಡೆದಿರ್ತಾನೆ. ಇದೇ ಟೈಮಲ್ಲಿ ಚಂಗಾರೆಡ್ಡಿಗೆ ಕನಕರಾಜು ತಂದೆ ತನ್ನಿಂದ ತುಂಬಾ ಸಾಲ ತಗೊಂಡಿದ್ದ ಅಂತ ನೆನಪಾಗುತ್ತೆ. ಮತ್ತು ಇಲ್ಲಿವರೆಗೆ ಆತ ಆ ಸಾಲನ ತೀರಿಸಿರಲ್ಲ. ಇದರಿಂದ ಚಂಗಾರೆಡ್ಡಿ ಕನಕರಾಜು ಹತ್ರ ಹೋಗ್ತಾನೆ ಮತ್ತು ನೀವು ನನ್ನ ಸಾಲನ ತೀರಿಸಿಲ್ಲ, ಅದರಲ್ಲಿ ಇನ್ನು ನನ್ನ ಬಾಮೈದನಿಗೆ ಹೊಡಿತೀಯಾ ಅಂತ ಅವನ ಜೊತೆ ಜಗಳ ತಗೋತಾನೆ. ಆದ್ರೆ ಕನಕರಾಜು ಒಬ್ಬನೇ ಅವರನ್ನೆಲ್ಲ ಹೊಡೆದು ಮುಗಿಸ್ತಾನೆ. ಅವನು ಕೊನೆಗೆ ಚಂಗಾರೆಡ್ಡಿ ಕಿವಿನ ಕೂಡ ಕಟ್ ಮಾಡ್ತಾನೆ. ಇನ್ನು ಈಗ ಈ ಮ್ಯಾಟರ್ ಅಲ್ಲಿ ಪೊಲೀಸ್ ಕೂಡ ಎಂಟ್ರಿ ಆಗುತ್ತೆ. ಇವರು ಬಂದು ಕನಕರಾಜುನ ಅರೆಸ್ಟ್ ಮಾಡಿ ತಗೊಂಡು ಹೋಗ್ತಾರೆ. ಕನಕರಾಜುಗೆ ಕ್ರಿಸ್ಟಪ್ಪ ಅನ್ನೋ ಒಬ್ಬ ಫ್ರೆಂಡ್ ಇರ್ತಾನೆ. ಈತ ಒಬ್ಬ ಫೋಟೋಗ್ರಾಫರ್ ಆಗಿರ್ತಾನೆ. ಈತ ಪೊಲೀಸ್ ಸ್ಟೇಷನ್ ಗೆ ಬಂದು ಕನಕರಾಜುಗೆ ಜಾಮೀನು ಕೊಟ್ಟು ಅಲ್ಲಿಂದ ಬಿಡಿಸ್ಕೊಂಡು ಹೋಗ್ತಾನೆ. ಈಗ ಸೀನ್ ಮತ್ತೆ ಅದೇ ವೆಸಲ್ ಕಡೆ ಶಿಫ್ಟ್ ಆಗುತ್ತೆ. ಇದು ನದಿಯಲ್ಲಿ ಮುಳುಗಿರುತ್ತೆ. ಅಲ್ಲಿ ಒಬ್ಬ ವ್ಯಕ್ತಿ ಈಜಾಡ್ತಿರ್ತಾನೆ. ಆಗ ಅವನ ಕೈಲಿ ಆ ವೆಸಲ್ ಸಿಗುತ್ತೆ. ಅದು ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಒಳ್ಳೆ ಬೆಲೆ ಸಿಗ್ಬೋದಂತ ಅವನು ಮಾರ್ಕೆಟ್ಗೆ ಹೋಗಿ ಅದನ್ನ ಮಾರ್ಬಿಡ್ತಾನೆ. ಅದನ್ನ ಒಬ್ಬ ಬಾರ್ ಓನರ್ ತಗೋತಾನೆ. ಅವನು ಅದನ್ನ ಡಿಸೈನ್ ಗಾಗಿ ತನ್ನ ಬಾರ್ ಅಲ್ಲಿ ಇಟ್ಕೋತಾನೆ. ಈ ಕಡೆ ಕನಕರಾಜು ತನ್ನ ಮನೆಗೆ ಬರ್ತಾನೆ. ಇಲ್ಲಿ ಬಂದಾಗ ಕನಕರಾಜು ತಂದೆ ಅವನನ್ನ ತುಂಬಾ ಬೈತಾನೆ. ಈ ರೀತಿ ಜಗಳ ಮಾಡಿ ಸ್ಟೇಷನ್ಗೆ ಹೋಗಿ ಬರೋದು ಸರಿ ಅಲ್ಲ ಅಂತ ಹೇಳ್ತಾನೆ. ಆದ್ರೆ ಕನಕರಾಜು ಉಲ್ಟಾ ತನ್ನ ತಂದೆಗೆ ಬೈತಾನೆ. ನೀವ್ಯಾಕೆ ಆ ಚಂಗಾರೆಡ್ಡಿ ಹತ್ರ ಸಾಲ ತಗೊಂಡಿದ್ರಿ ಅಂತ ಕೇಳ್ತಾನೆ. ಆಗ ಕನಕರಾಜು ತಂದೆ ಕನಕರಾಜುಗೆ ಅಷ್ಟಕ್ಕೂ ತಾನು ಯಾಕೆ ಸಾಲ ತಗೊಂಡಿದ್ದೀನಿ ಅಂತ ಹೇಳ್ತಾನೆ. ಆಕ್ಚುಲಿ ಕನಕರಾಜುಗೆ ಅಮರ್ ಅನ್ನೋ ಒಬ್ಬ ಅಣ್ಣ ಇರ್ತಾನೆ. ಆತ ವಿದೇಶಕ್ಕೆ ಹೋಗಿ ಬಿಸ್ನೆಸ್ ಮಾಡ್ಬೇಕಂತ ಇರ್ತಾನೆ. ಆದ್ರೆ ಕನಕರಾಜು ತಂದೆ ಹತ್ರ ಅಷ್ಟೊಂದು ದುಡ್ಡಿರಲ್ಲ. ಆಗ ಆತ ಚಂಗಾರೆಡ್ಡಿ ಹತ್ರ ಸಾಲ ತಗೊಂಡು ಅಮರ್ಗೆ ಕೊಟ್ಟಿರ್ತಾನೆ. ಅಮರ್ ಈಗ ಸಿಂಗಾಪುರ್ಗೆ ಹೋಗಿ ಅಲ್ಲಿ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾನೆ. ಆ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಿ ನಡೀತಿರುತ್ತೆ. ಆದ್ರೆ ಸ್ಟೋರಿಯಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಅದೇನಂದ್ರೆ ಅಮರ್ ಅಲ್ಲೇ ಸೆಟ್ಲ್ ಆಗಿ ಅಲ್ಲೇ ಮದುವೆ ಆಗಿ ಅಲ್ಲೇ ಎದ್ದು ಬಿಡ್ತಾನೆ. ಅವನು ತನ್ನ ತಂದೆ ಜೊತೆ ಮಾತು ಕೂಡ ಆಡ್ತಿರಲ್ಲ. ಇನ್ನು ಇವರು ಅಮರ್ನ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡಿದ್ರು. ಅವನು ಫೋನ್ ಕೂಡ ರಿಸೀವ್ ಮಾಡ್ತಿರಲ್ಲ. ಇನ್ನು ಮಾರಾಟ ದಿನ ಕನಕರಾಜು ತನ್ನ ಫ್ರೆಂಡ್ ಕೃಷ್ಣಪ್ಪ ಫೋಟೋ ಸ್ಟುಡಿಯೋದಲ್ಲಿದ್ದಾಗ ಅಲ್ಲಿ ಕೃಷ್ಣಪ್ಪ ತಂದೆ ರಾಮೇಶ್ವರ್ ಬರ್ತಾನೆ. ಈತ ಒಬ್ಬ ಮಂತ್ರವಾದಿ ಆಗಿರ್ತಾನೆ. ಈತ ದೇವ ಭೂತಗಳನ್ನ ಬಿಡಿಸ್ತಿರ್ತಾನೆ. ಈತ ಕನಕರಾಜುನ ನೋಡಿ ಒಂದಲ್ಲ ಒಂದು ದಿನ ನೀನು ನನ್ನ ಹುಡ್ಕೊಂಡು ಬರ್ತೀಯಾ ಅಂತ ಹೇಳ್ತಾನೆ. ಇದನ್ನ ಕೇಳಿ ಕನಕರಾಜುಗೆ ಏನು ಅರ್ಥವಾಗಲ್ಲ. ಅಷ್ಟಕ್ಕೂ ನಾನ್ಯಾಕೆ ನಿಮ್ಮನ್ನ ಹುಡ್ಕೊಂಡು ಬರ್ಲಿ ಅಂತ ಹೇಳ್ತಾನೆ. ಆದ್ರೆ ರಾಮೇಶ್ವರ ಆತನಿಗೆ ಏನು ಹೇಳದೆ ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನು ರಾಮೇಶ್ವರ್ ಅಲ್ಲಿಂದ ಹೋದ್ಮೇಲೆ ಅಲ್ಲಿ ಚೈತ್ರ ಅನ್ನೋ ಒಬ್ಬ ಹುಡುಗಿ ಬರ್ತಾಳೆ. ಈಗಿನ ನೋಡಿ ಕನಕರಾಜುಗೆ ಒಂದ್ ಸೈಡ್ ಲವ್ ಆಗ್ಬಿಡುತ್ತೆ. ಆಕ್ಚುಲಿ ಚೈತ್ರ ಅಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆಯೋಕೆ ಬಂದಿರ್ತಾಳೆ. ಯಾಕಂದ್ರೆ ಆಕೆ ಪಾಸ್ಪೋರ್ಟ್ ಗಾಗಿ ಅಪ್ಲೈ ಮಾಡ್ತಿರ್ತಾಳೆ. ಏಕೆಂದ್ರೆ ಚೈತ್ರಾಗೆ ಕೊರಿಯನ್ ಡ್ರಾಮಾ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಆಕೆ ಕೊರಿಯಾಗೆ ಹೋಗಿ ಸೆಟ್ಲ್ ಆಗ್ಬೇಕಂತ ಯೋಚನೆ ಮಾಡ್ತಿರ್ತಾಳೆ. ಅದಕ್ಕೆ ಆಕೆ ಪಾಸ್ಪೋರ್ಟ್ ಗೆ ಅಪ್ಲೈ ಮಾಡಿರ್ತಾಳೆ. ಇನ್ನು ಆಕೆ ಹತ್ರ ಒಂದು ಸಣ್ಣ ಪಪ್ಪಿ ಇರುತ್ತೆ. ಚೈತ್ರ ತನ್ನ ಪಪ್ಪಿಗೆ ಕೂಡ ಕೊರಿಯನ್ ಹೆಸರನ್ನೇ ಇಟ್ಟಿರ್ತಾಳೆ. ಆದ್ರೆ ಈಗಿಂದ ಕನಕರಾಜು ಮಾತ್ರ ಚೈತ್ರ ಇಂದನೇ ಬೀಳ್ತಿರ್ತಾನೆ. ಆಗಿನ ಲವ್ ಮಾಡ್ತಿರ್ತಾನೆ. ಹೀಗಿದ್ದಾಗ ಒಂದು ದಿನ ಚೈತ್ರ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾಳೆ. ಆ ಕಂಪನಿಯಲ್ಲಿದ್ದ ಕುಯ್ ಅನ್ನೋ ವ್ಯಕ್ತಿನ ಹೋಗಿ ಆಕೆ ಹಗ್ ಮಾಡ್ಕೋತಾಳೆ. ಇದನ್ನು ನೋಡಿ ಕನಕರಾಜುಗೆ ತುಂಬಾ ಕೋಪ ಬರುತ್ತೆ. ಅವನು ಕುಯ್ನ ಸೈಡ್ಗೆ ಕರೆದು ತುಂಬಾ ಹೊಡಿತಾನೆ. ಇದು ಚೈತ್ರಾಗೆ ಗೊತ್ತಾದಾಗ ಆಕೆ ಕನಕರಾಜುನ ಬೈತಾನೆ. ಅವನು ನನ್ನ ಅಣ್ಣನ ತರ ಅಂತ ಹೇಳ್ತಾನೆ. ಇದು ಗೊತ್ತಾದಾಗ ಕನಕರಾಜು ಕ್ಯೂನ ಒಂದು ಬಾರಿಗೆ ಕರ್ಕೊಂಡು ಹೋಗ್ತಾನೆ ಮತ್ತು ಅವನಿಗೆ ಸಾರಿ ಕೇಳ್ತಾನೆ. ಈಗ ಇವರು ಇಲ್ಲಿ ಫ್ರೆಂಡ್ಶಿಪ್ ಮಾಡ್ಕೋತಾರೆ. ಇನ್ನು ಈಗ ಬರ್ತಾ ಬರ್ತಾ ಕನಕರಾಜುನ ನೋಡಿ ಚೈತ್ರಾಗೂ ಇಷ್ಟ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಆಕೆ ಅವನನ್ನ ಲೈಕ್ ಮಾಡ್ತಿರ್ತಾಳೆ. ಹೀಗಿದ್ದಾಗ ಒಂದು ದಿನ ಕನಕರಾಜು ಬ್ಯಾಂಕ್ಗೆ ಹೋಗ್ತಾನೆ ಮತ್ತು ಒಂದು ಅಕೌಂಟ್ಗೆ ದುಡ್ಡನ್ನ ಜಮಾ ಮಾಡ್ತಿರ್ತಾನೆ. ಆಕ್ಚುಲಿ ಕನಕರಾಜು ತನ್ನ ಸೇವಿಂಗ್ಸ್ ನೆಲ್ಲ ಇದೇ ಅಕೌಂಟ್ ನಲ್ಲಿ ಇಡ್ತಿರ್ತಾನೆ. ಆದ್ರೆ ಇದು ಯಾರಿಗೂ ಗೊತ್ತಿರಲ್ಲ. ಆದ್ರೆ ಈಗ ಕೃಷ್ಣಪ್ಪಗೆ ಇದರ ಬಗ್ಗೆ ಗೊತ್ತಾಗುತ್ತೆ. ಆಕ್ಚುಲಿ ಕನಕರಾಜು ತನ್ನ ಅಣ್ಣ ಅಮರ್ಗೆ ದುಡ್ಡನ್ನ ಕಳಿಸ್ತಿರ್ತಾನೆ. ಯಾಕಂದ್ರೆ ಅವನಿಗೆ ಬಿಸ್ನೆಸ್ ನಲ್ಲಿ ತುಂಬಾ ಲಾಸ್ ಆಗಿರುತ್ತೆ. ಅದಕ್ಕೆ ಅವನು ತನ್ನ ಅಣ್ಣನಿಗೆ ಹೆಲ್ಪ್ ಮಾಡ್ತಿರ್ತಾನೆ. ಇದು ಈಗ ಕೃಷ್ಣಪ್ಪಗೆ ಗೊತ್ತಾಗುತ್ತೆ.
ಈಗ ಸೀನಿಲಿಂದ ಚಂಗಾರೆಡ್ಡಿ ಕಡೆ ಶಿಫ್ಟ್ ಆಗುತ್ತೆ. ಚಂಗಾರೆಡ್ಡಿಗೆ ಕನಕರಾಜು ಮೇಲೆ ತುಂಬಾ ಕೋಪ ಇರುತ್ತೆ. ಅದಕ್ಕೆ ಅವನು ಹೇಗಾದ್ರೂ ಮಾಡಿ ಕನಕರಾಜು ಮೇಲೆ ಸೇಡ್ ತೀರಿಸಬೇಕಂತ ಯೋಚನೆ ಮಾಡ್ತಿರ್ತಾನೆ. ಅದಕ್ಕೆ ಅವನು ಒಂದು ಪ್ಲಾನ್ ಮಾಡ್ತಾನೆ. ಅವನು ಅಮರ್ ಫೋಟೋ ತಗೊಂಡು ಅದರ ಕೆಳಗೆ ಇವನು ದುಡ್ಡು ತಗೊಂಡು ಊರ್ ಬಿಟ್ಟು ಓಡೋಗಿದ್ದಾನೆ ಅಂತ ಬರೆಸ್ತಾನೆ ಮತ್ತು ಆ ಪೋಸ್ಟರ್ ನ ಊರಲ್ಲೆಲ್ಲ ಅಂಟಿಸ್ತಾನೆ. ಇದರಿಂದ ಕನಕರಾಜುಗೆ ತುಂಬಾ ಕೋಪ ಬರುತ್ತೆ. ಅವನು ಇದೆಲ್ಲ ಸೀನು ಮಾಡಿದ್ದಾನೆ ಅಂತ ಗೊತ್ತಾದಾಗ ಅವನ ಹತ್ರ ಹೋಗ್ತಾನೆ. ಸೀನು ಒಂದು ಬಾರಲ್ಲಿ ಕುಡಿತಾ ಕೂತಿರ್ತಾನೆ. ಇಲ್ಲಿ ಬಂದಾಗ ಕನಕರಾಜು ಅವನಿಗೆ ತುಂಬಾ ಹೊಡಿತಾನೆ. ಇದರಿಂದ ಸೀನು ಅಲ್ಲಿಂದ ಓಡೋಗ್ತಾನೆ. ಇನ್ನು ಫೈಟ್ ಮುಗಿದ ಮೇಲೆ ಕನಕರಾಜು ಅಲ್ಲೇ ಇಟ್ಟಿದ್ದ ಅಸ್ಥಿಗೆಗಳ ವೆಸಲ್ ನ ಓಪನ್ ಮಾಡ್ತಾನೆ ಮತ್ತು ಅದರಲ್ಲಿ ಸಾರಾಯಿ ಮಿಕ್ಸ್ ಮಾಡ್ಕೊಂಡು ಕುಡಿದು ಬಿಡ್ತಾನೆ. ಈಗ ಸ್ಟೋರಿ ಇಲ್ಲಿಂದಾನೇ ಒಂದು ಟರ್ನಿಂಗ್ ಪಾಯಿಂಟ್ ನ ತಗೊಳುತ್ತೆ. ಏಕೆಂದ್ರೆ ಆ ವೆಸಲಿದ್ದ ಅಸ್ಥಿಗೆಗಳಲ್ಲಿ ಕೊರಿಯನ್ ವ್ಯಕ್ತಿಯ ಆತ್ಮ ಇರುತ್ತೆ. ಅದು ಈಗ ಕನಕರಾಜು ಒಳಗೆ ಹೋಗುತ್ತೆ. ಇದರಿಂದ ಕನಕರಾಜು ಕಣ್ಣುಗಳು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಇನ್ನು ಮಾರದಿನ ರಾತ್ರಿ ಕನಕರಾಜು ಒಬ್ಬನೇ ಎಲ್ಲೋ ಹೋಗ್ತಿದ್ದಾಗ ಅವನ ಮೇಲೆ ಸೀನು ಅಟ್ಯಾಕ್ ಮಾಡ್ತಾನೆ. ಆದ್ರೆ ಈ ಸಾರಿ ಕನಕರಾಜು ಬಾಡಿಯಲ್ಲಿ ಕೊರಿಯನ್ ವ್ಯಕ್ತಿಯ ಆತ್ಮ ಇರುತ್ತೆ. ಅದು ತುಂಬಾ ಬ್ರೂಟಲ್ ಆಗಿರುತ್ತೆ. ಏಕೆಂದ್ರೆ ಅದೊಂದು ಗ್ಯಾಂಗ್ಸ್ಟರ್ ಆತ್ಮ ಆಗಿರುತ್ತೆ. ಈಗ ಅದು ಸೀನುನ ಅತಿ ದಾರುಣವಾಗಿ ಕೊಂದ್ಬಿಡುತ್ತೆ. ಇನ್ನು ಮಾರದಿನ ಈ ವಿಷಯ ಪೊಲೀಸರಿಗೆ ಗೊತ್ತಾದಾಗ ಅವರು ಕನಕರಾಜು ಮೇಲೆ ಡೌಟ್ ಪಡ್ತಾರೆ. ಏಕೆಂದ್ರೆ ಲಾಸ್ಟ್ ಟೈಮ್ ಕನಕರಾಜು ಸೀನು ಜೊತೆ ಫೈಟ್ ಮಾಡಿರ್ತಾನೆ. ಇನ್ನು ಚಂಗಾರೆಡ್ಡಿ ಕೂಡ ಕನಕರಾಜುನೇ ಇದೆಲ್ಲ ಮಾಡಿದ್ದಾನೆ ಅಂತ ಅವನ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ. ಇದರಿಂದ ಪೊಲೀಸರು ಕನಕರಾಜುನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಕನಕರಾಜುಗೆ ತನ್ನ ಬಾಡಿಯಲ್ಲಿ ಆತ್ಮ ಇದೆ ಅನ್ನೋ ವಿಷಯ ಗೊತ್ತಿರಲ್ಲ. ಅದಕ್ಕೆ ಅವನು ಇದೆಲ್ಲ ನಾನು ಮಾಡಿಲ್ಲ ಅಂತ ಹೇಳ್ತಿರ್ತಾನೆ. ಇನ್ನು ಪೊಲೀಸರು ಕನಕರಾಜುನ ಅರೆಸ್ಟ್ ಮಾಡಿ ತಗೊಂಡು ಹೋಗ್ತಿದ್ದಾಗ ಚಂಗಾರೆಡ್ಡಿ ಕಡೆಯವರು ಪೊಲೀಸ್ ವ್ಯಾನ್ ಗೆ ಬೆಂಕಿ ಹಚ್ತಾರೆ. ಆದ್ರೆ ಕನಕರಾಜು ಇಲ್ಲಿಂದ ಎಸ್ಕೇಪ್ ಆಗ್ತಾನೆ. ಏಕೆಂದ್ರೆ ಅವನಲ್ಲಿ ಕೊರಿಯನ್ ಆತ್ಮ ಇರುತ್ತೆ. ಅವನು ಅಲ್ಲಿಂದ ಮಿಸ್ ಆಗಿ ಚಂಗಾರೆಡ್ಡಿ ಫ್ಯಾಕ್ಟರಿಗೆ ಬರ್ತಾನೆ. ಇಲ್ಲಿ ಬಂದು ಅವನು ಚಂಗಾರೆಡ್ಡಿ ಕಡೆಯವರ ಮೇಲೆ ಅಟ್ಯಾಕ್ ಮಾಡ್ತಾನೆ ಮತ್ತು ಅಲ್ಲಿದ್ದ ಎಲ್ಲರನ್ನ ಮುಗಿಸ್ಬಿಡ್ತಾನೆ. ಇನ್ನು ಆತ ಚಂಗಾರೆಡ್ಡಿಗೂ ಕೂಡ ತುಂಬಾ ಹೊಡಿತಾನೆ. ಇದರಿಂದ ಚಂಗಾರೆಡ್ಡಿ ತುಂಬಾ ಮೂಳೆಗಳು ಮುರಿದು ಬಿಡ್ತಾನೆ. ಇದರಿಂದ ಈಗ ಚಂಗಾರೆಡ್ಡಿನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಈಗ ಸನಿಲಿಂದ ಮಾರನೇ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ಚೈತ್ರ ಕನಕರಾಜುನ ಮೀಟ್ ಆಗೋಕೆ ಬಂದಿರ್ತಾಳೆ. ಏಕೆಂದ್ರೆ ಚೈತ್ರಾಗೆ ಕೊರಿಯನ್ ವೀಸಾ ಕನ್ಫರ್ಮ್ ಆಗಿರುತ್ತೆ ಮತ್ತು ಆಕೆ ಒಂದು ಸಣ್ಣ ಪಾರ್ಟಿನ ಇಟ್ಟಿರ್ತಾಳೆ. ಅದಕ್ಕೆ ಆಕೆ ಕನಕರಾಜುನ ಆ ಪಾರ್ಟಿಗೆ ಬರುವಂತೆ ಕೇಳ್ತಾಳೆ. ಇದು ಗೊತ್ತಾದಾಗ ಕನಕರಾಜುಗೆ ತುಂಬಾ ಕೋಪ ಬರುತ್ತೆ. ಅವನಿಗೆ ಕೋಪ ಬಂದಾಗ ಅವನಲ್ಲಿದ್ದ ಆತ್ಮ ಆಕ್ಟಿವೇಟ್ ಆಗ್ತಿರುತ್ತೆ. ಅಚಾನಕ್ ಆಗಿ ಅವನ ಕಣ್ಣುಗಳು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಈ ಕಡೆ ಕೃಷ್ಣಪ್ಪ ಕನಕರಾಜುನ ಹುಡುಕ್ತಿರ್ತಾನೆ. ಆಗ ಅವನಿಗೆ ಕನಕರಾಜು ಕಾಡಿನ ಕಡೆ ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಅವನು ಕನಕರಾಜುನ ಹುಡುಕೊಂಡು ಆ ಕಡೆ ಹೋಗ್ತಾನೆ. ಆದ್ರೆ ಇಲ್ಲಿನ ದೃಶ್ಯ ನೋಡಿ ಆತ ಶಾಕ್ ಆಗ್ತಾನೆ. ಏಕೆಂದ್ರೆ ಕನಕರಾಜು ಚೈತ್ರ ನಾಯಿನ ಕೊಂದು ಅದನ್ನ ತಿಂತಿರ್ತಾನೆ. ಇದನ್ನ ನೋಡಿ ಕೃಷ್ಣಪ್ಪ ತುಂಬಾ ಭಯ ಪಡ್ತಾನೆ. ಅವನು ಅಲ್ಲಿಂದ ಓಡಿ ತನ್ನ ಮನೆಗೆ ವಾಪಸ್ ಬರ್ತಾನೆ. ಇನ್ನು ಬೆಳಗ್ಗೆ ಆದಾಗ ಕೃಷ್ಣಪ್ಪ ರೂಮ್ ಅಲ್ಲಿ ಕನಕರಾಜು ಮಲ್ಕೊಂಡಿರ್ತಾನೆ. ಇದನ್ನ ನೋಡಿ ಕೃಷ್ಣಪ್ಪ ಕನಕರಾಜುಗೆ ನಿನ್ನೆ ರಾತ್ರಿ ಅಷ್ಟಕ್ಕೂ ಏನಾಯ್ತು ಗೊತ್ತಾ ಅಂತ ಕೇಳ್ತಾನೆ. ಆದ್ರೆ ಕನಕರಾಜುಗೆ ಇದರ ಬಗ್ಗೆ ಏನೂ ಗೊತ್ತಿರಲ್ಲ. ಏಕೆಂದ್ರೆ ಆತ್ಮ ಅವನೊಳಗೆ ಬಂದಾಗ ಅವನು ಕನಕರಾಜು ಮೆಮೊರಿನ ಕಳ್ಕೊಂಡಿರ್ತಾನೆ. ಇದನ್ನ ಕೇಳಿ ಕೃಷ್ಣಪ್ಪ ಅವನಿಗೆ ನಿನ್ನೆ ರಾತ್ರಿ ಅಷ್ಟಕ್ಕೂ ಏನಾಯ್ತು ಅಂತ ಹೇಳ್ತಾನೆ. ಇದನ್ನ ಕೇಳಿ ಕನಕರಾಜು ತುಂಬಾ ಭಯ ಪಡ್ತಾನೆ. ಅಷ್ಟಕ್ಕೂ ನನ್ನ ಬಾಡಿಯಲ್ಲಿ ಯಾವ ಆತ್ಮ ಬಂದಿರಬೇಕು, ನಾನು ಯಾಕೆ ಹಾಗೆ ಬಿಹೇವ್ ಮಾಡಿದೆ ಅಂತ ಯೋಚನೆ ಮಾಡ್ತಾನೆ. ಇನ್ನು ಅದೇ ಟೈಮಲ್ಲಿ ಚೈತ್ರ ಇವರ ಹತ್ರ ಬರ್ತಾಳೆ ಮತ್ತು ಇಲ್ಲಿ ಬಂದು ನನ್ನ ನಾಯಿ ಕಳೆದೋಗಿದೆ, ಅದನ್ನ ಹುಡುಕೋಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾಳೆ. ಆದ್ರೆ ಕನಕರಾಜು ಆಕೆಗೆ ನಿಜ ಹೇಳಲ್ಲ. ಅವನು ಆಕೆ ಜೊತೆ ಸೇರ್ಕೊಂಡು ಆ ನಾಯಿನ ಹುಡುಕ್ತಿರ್ತಾನೆ. ಆಮೇಲೆ ಕೃಷ್ಣಪ್ಪ ಮತ್ತು ಕನಕರಾಜು ಇಬ್ಬರು ಸೇರಿ ಕೃಷ್ಣಪ್ಪ ತಂದೆ ರಾಮೇಶ್ವರ ಹತ್ರ ಹೋಗ್ತಾರೆ ಮತ್ತು ಆತನಿಗೆ ನಡೆದ ಎಲ್ಲ ವಿಷಯನ ಹೇಳ್ತಾರೆ. ಇದರಿಂದ ಆತ ಒಂದು ಮಂತ್ರನ ಮಾಡ್ತಾನೆ. ಆಗ ಕನಕರಾಜು ಬಾಡಿಯಲ್ಲಿದ್ದ ಆತ್ಮ ಜೋರಾಗಿ ಕೂಗ್ತಿರುತ್ತೆ. ಆದ್ರೆ ಅವರಿಗೆ ಏನು ಅರ್ಥ ಆಗಲ್ಲ, ಯಾಕಂದ್ರೆ ಅದು ಕೊರಿಯನ್ ಭಾಷೆಯಲ್ಲಿ ಮಾತಾಡ್ತಿರುತ್ತೆ. ಆಗ ಕೃಷ್ಣಪ್ಪ ತನ್ನ ತಂದೆಗೆ ಚೈತ್ರಾಗೆ ಕೊರಿಯನ್ ಭಾಷೆ ಗೊತ್ತಿದೆ, ಆಕೆ ಹತ್ರ ಹೋದ್ರೆ ಆಕೆ ಏನಾದ್ರೂ ಹೇಳ್ಬೋದು ಅಂತ ಹೇಳ್ತಾನೆ. ಈಗ ಇವರಿಬ್ಬರು ಸೇರಿ ಕನಕರಾಜುನ ಚೈತ್ರ ಹತ್ರ ಕರ್ಕೊಂಡು ಬರ್ತಾರೆ. ಇಲ್ಲಿ ಬಂದು ಅವರು ಚೈತ್ರಾಗೆ ಎಲ್ಲ ವಿಷಯ ಹೇಳ್ತಾರೆ ಮತ್ತು ಆ ದೆವ್ವ ಜೊತೆ ಕೊರಿಯನ್ ನಲ್ಲಿ ಮಾತಾಡು ಅಂತ ಹೇಳ್ತಾರೆ. ಈಗ ಚೈತ್ರ ಕನಕರಾಜು ಜೊತೆ ಕೊರಿಯನ್ ನಲ್ಲಿ ಮಾತಾಡ್ತಾಳೆ ಮತ್ತು ಅಷ್ಟಕ್ಕೂ ನೀನು ಯಾರು, ಇಲ್ಲೇನು ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಆಕ್ಚುಲಿ ಆ ಆತ್ಮದ ಹೆಸರು ಚಾಂಗ್ ಸಂಗ್ ಬೂ ಆಗಿರುತ್ತೆ. ಈತ ಕೊರಿಯನ್ ನ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಈತ ಒಂದು ಆಕ್ಸಿಡೆಂಟ್ ನಲ್ಲಿ ತೀರ್ಕೊಂಡಿರ್ತಾನೆ. ಆದ್ರೆ ಈಗ ತನ್ನ ಹೆಂಡತಿ ಮತ್ತು ಮಗನ ನೋಡ್ಬೇಕಂತ ಹೇಳ್ತಾನೆ. ಮತ್ತು ನೀವು ನಾನು ನನ್ನ ಹೆಂಡತಿ ಮತ್ತು ಮಗನ ಮೀಟ್ ಆಗೋಕೆ ಹೆಲ್ಪ್ ಮಾಡಿದ್ರೆ ನಾನು ನಿಮಗೆ 3 ಕೋಟಿ ಹಣನ ಕೊಡ್ತೀನಿ ಅಂತ ಹೇಳ್ತಾನೆ. ಯಾಕಂದ್ರೆ ಚಾಂಗ್ ಸಂಗ್ ಬೂ ತುಂಬಾ ರಿಚ್ ಆಗಿರ್ತಾನೆ, ಯಾಕಂದ್ರೆ ಅವನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಇದನ್ನು ಕೇಳಿ ಇವರು ತುಂಬಾ ಖುಷಿ ಆಗ್ತಾರೆ. ನಮಗೆ ಹಣ ಸಿಗುತ್ತೆ, ಹೇಗಾದ್ರೂ ಮಾಡಿ ಅವನ ಹೆಂಡತಿ ಮತ್ತು ಮಗನ ಅವನ ಜೊತೆ ಮೀಟ್ ಮಾಡಿಸೋಣ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ರಾಮೇಶ್ವರ್ ಇಲ್ಲಿ ಒಂದು ಬಾಂಬ್ ಹಾಕ್ತಾನೆ. ನೀವು 11 ದಿನಗಳ ಒಳಗೆ ಅವನ ಕೋರಿಕೆಯನ್ನ ನೆರವೇರಿಸಬೇಕು, ಇಲ್ಲಾಂದ್ರೆ ಆ ಆತ್ಮ ಕನಕರಾಜು ಬಾಡಿನ ಪೂರ್ತಿಯಾಗಿ ಕಂಟ್ರೋಲ್ ಮಾಡುತ್ತೆ. ಇದರಿಂದ ಕನಕರಾಜು ಸತ್ತೋಗ್ತಾನೆ. ಅದಕ್ಕೆ ನೀವು ಆದಷ್ಟು ಬೇಗ ಕೆಲಸನ ಮಾಡಬೇಕು ಅಂತ ಹೇಳ್ತಾನೆ. ಇದನ್ನು ಕೇಳಿ ಇವರೆಲ್ಲ ಈಗ ಕೊರಿಯಾಗೆ ಹೋಗೋಕೆ ಸಿದ್ಧತೆಯನ್ನ ಮಾಡ್ತಾರೆ. ಇವರು ಪಾಸ್ಪೋರ್ಟ್ ಮತ್ತು ವೀಸಾನ ತಗೊಂಡು ಈಗ ಕೊರಿಯಾಗೆ ಬರ್ತಾರೆ. ಇನ್ನು ಇವರು ಕೊರಿಯಾಗೆ ಬಂದಾಗ ಚಾಂಗ್ ಹಳೆ ಫ್ರೆಂಡ್ ಬೋರಾ ಮೇಲೆ ಕೆಲವು ರೌಡಿಗಳು ಅಟ್ಯಾಕ್ ಮಾಡಿರ್ತಾರೆ. ಇದು ಈಗ ಚಾಂಗ್ಗೆ ಗೊತ್ತಾದಾಗ ಅವನು ಅಲ್ಲಿಗೆ ಹೋಗಿ ಬೋರಾನ ಕಾಪಾಡ್ತಾನೆ ಮತ್ತು ಅಲ್ಲಿದ್ದ ಎಲ್ಲ ರೌಡಿಗಳನ್ನ ಮುಗಿಸ್ಬಿಡ್ತಾನೆ. ಆಮೇಲೆ ಅವನು ಬೋರಾಗೆ ನಾನು ನಿನ್ನ ಫ್ರೆಂಡ್ ಚಾಂಗ್, ನಾನು ಹೊಸ ಬಾಡಿ ಜೊತೆ ವಾಪಸ್ ಬಂದಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಬೋರಾ ಅವನ ಮಾತನ್ನ ನಂಬ್ತಿರಲ್ಲ. ಆಗ ಚಾಂಗ್ ತನ್ನ ಲೆಫ್ಟ್ ಹ್ಯಾಂಡಲ್ ಇದ್ದ ಒಂದು ಬೆರಳನ್ನ ಕಟ್ ಮಾಡ್ಬಿಡ್ತಾನೆ. ಯಾಕಂದ್ರೆ ರಿಯಲ್ ಚಾಂಗು 4 ಬೆರಳಿರುತ್ತೆ, ಅದಕ್ಕೆ ಅವನನ್ನ ಎಲ್ಲರೂ 4 ಫಿಂಗರ್ಸ್ ಅಂತ ಕರೀತಿರ್ತಾರೆ. ಇನ್ನೊಂದು ಕಡೆ ಚೈತ್ರ ಮತ್ತು ಕೃಷ್ಣಪ್ಪಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಚಾಂಗ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರಲ್ಲ, ಆತ ಒಬ್ಬ ರೂತ್ಲೆಸ್ ಗ್ಯಾಂಗ್ಸ್ಟರ್ ಆಗಿರ್ತಾನೆ.
ಮತ್ತು ಆತ ಇಲ್ಲಿ ತನ್ನ ಕಿಲ್ಲರ್ನ ಹುಡುಕೋಕೆ ಬಂದಿರ್ತಾನೆ. ಅವನು ಒಂದು ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿರಲ್ಲ, ಅವನನ್ನ ಯಾರೋ ಕೊಲೆ ಮಾಡಿರ್ತಾರೆ. ಚಾಂಗ್ ಎಷ್ಟು ಬ್ರೂಟಲ್ ಆಗಿರ್ತಾನಂದ್ರೆ ಅವನು ಕೆಲವು ಪೊಲೀಸರನ್ನ ಸಾಯಿಸೋಕೆ ಒಂದು ಸಿವಿಲ್ ಬಸ್ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ. ಇದರಲ್ಲಿ ತುಂಬಾ ಸಿವಿಲಿಯನ್ಸ್ ಸತ್ತೋಗಿರ್ತಾರೆ. ಇದು ಈಗ ಕೃಷ್ಣಪ್ಪ ಮತ್ತು ಚೈತ್ರಾಗೆ ಗೊತ್ತಾದಾಗ ಅವರು ತುಂಬಾ ಭಯ ಪಡ್ತಾರೆ. ಇನ್ನೊಂದು ಕಡೆ ಚಾಂಗ್ ಕನಕರಾಜು ಬಾಡಿಲಿ ಎದ್ಕೊಂಡು ತನ್ನ ಹೆಂಡತಿ ಮತ್ತು ಮಗುನ ಮೀಟ್ ಆಗೋಕೆ ಬರ್ತಾನೆ. ಇಲ್ಲಿ ಕೊರಿಯನ್ ಮಂತ್ರವಾದಿ ಕೂಡ ಒಬ್ಬ ಇರ್ತಾನೆ. ಈತ ಚಾಂಗ್ಗೆ, ನೀನು 11 ದಿನಗಳಲ್ಲಿ ಈ ಬಾಡಿನ ಬಿಟ್ಟಿಲ್ಲಂದ್ರೆ ಈ ಬಾಡಿ ಪೂರ್ತಿಯಾಗಿ ನಿನ್ನದಾಗುತ್ತೆ, ಆಗ ನೀನು ಈ ಬಾಡಿ ಸಾಯುವವರೆಗೂ ಇದೇ ಭೂಮಿಯಲ್ಲಿ ಇರಬಹುದು ಅಂತ ಹೇಳ್ತಾನೆ. ಇದನ್ನು ಕೇಳಿ ಚಾಂಗ್ ತುಂಬಾ ಖುಷಿ ಆಗ್ತಾನೆ. ಅವನು ಈಗ ಕನಕರಾಜು ಬಾಡಿನ ನಾನು ಬಿಡಲ್ಲ ಅಂತ ಹೇಳ್ತಾನೆ. ಇನ್ನು ಆತ ಚೈತ್ರ ಮತ್ತು ಕೃಷ್ಣಪ್ಪನ ತನ್ನ ಹತ್ರ ಕರೀತಾನೆ ಮತ್ತು ಅವರಿಗೆ 3 ಕೋಟಿ ಹಣನ ಕೊಡ್ತಾನೆ. ಮತ್ತು ನೀವಿಲ್ಲಿಂದ ಹೋಗ್ಬಿಡಿ, ಕನಕರಾಜುನ ಮರ್ತ್ಬಿಡಿ, ನಾನು ಈ ಬಾಡಿನ ಬಿಡಲ್ಲ ಅಂತ ಹೇಳ್ತಾನೆ. ಆದ್ರೆ ಚೈತ್ರ ಮಾತ್ರ ಕನಕರಾಜುನ ಬಿಟ್ಟು ಹೋಗೋಕೆ ರೆಡಿ ಇರಲ್ಲ, ಏಕೆಂದ್ರೆ ಆಕೆ ಅವನನ್ನ ಇಷ್ಟ ಪಡ್ತಿರ್ತಾಳೆ. ಅದಕ್ಕೆ ಆಕೆ ಹೇಗಾದ್ರೂ ಮಾಡಿ ನಾವು ಕನಕರಾಜುನ ಇಲ್ಲಿಂದ ಕರ್ಕೊಂಡು ಹೋಗ್ಲೇಬೇಕು ಅಂತ ಹೇಳ್ತಾಳೆ. ಈಗ ಸೀನ್ ಮತ್ತೆ ಚಾಂಗ್ ಕಡೆ ಶಿಫ್ಟ್ ಆಗುತ್ತೆ. ಈತ ತನ್ನ ಅಪೋನೆಂಟ್ಸ್ ನೆಲ್ಲ ಒಂದು ಕಡೆ ಸೇರಿಸಿರ್ತಾನೆ ಮತ್ತು ಇಲ್ಲಿ ತನ್ನ ಕಿಲ್ಲರ್ ಯಾರು ಅಂತ ಹುಡುಕ್ತಾನೆ. ಆದ್ರೆ ಅವನು ಎಷ್ಟೇ ಹುಡುಕಿದರೂ ಅವನನ್ನ ಕೊಂದವರು ಯಾರು ಅಂತ ಅವನಿಗೆ ಗೊತ್ತಾಗ್ತಿರಲ್ಲ. ಇದರಿಂದ ಚಾಂಗ್ ತನ್ನ ಫ್ರೆಂಡ್ ಬೋರಾನ ಕರೀತಾನೆ ಮತ್ತು ಆತನಿಗೆ, ನನಗೆ ಆಕ್ಸಿಡೆಂಟ್ ಆದ ಜಾಗಕ್ಕೆ ಹೋಗಿ ಅಲ್ಲಿನ ಸಿಸಿಟಿವಿ ಫುಟೇಜ್ ತಗೊಂಡು ಬಾ, ಅದರಲ್ಲಿ ನನ್ನ ಕೊಲೆ ಮಾಡಿದವನು ರೆಕಾರ್ಡ್ ಆಗಿರಬಹುದು ಅಂತ ಹೇಳ್ತಾನೆ. ಇನ್ನು ಇದೇ ಟೈಮಲ್ಲಿ ಕೃಷ್ಣಪ್ಪಗೆ ಗ್ಲಾಸ್ ಬಾಬು ಅನ್ನೋ ಒಬ್ಬ ಸಣ್ಣ ಹುಡುಗ ಸಿಗ್ತಾನೆ. ಈತನನ್ನ ಬೋರಾ ಇಂಡಿಯಾದಿಂದ ಎತ್ಕೊಂಡು ಬಂದಿರ್ತಾನೆ. ಏಕೆಂದ್ರೆ ಬೋರಾ ಇಂಡಿಯಾಗೆ ಹೋದಾಗ ಅಲ್ಲಿ ಗ್ಲಾಸ್ ಬಾಬು ಅವನ ಜೊತೆ ಮಿಸ್ಬಿಹೇವ್ ಮಾಡಿರ್ತಾನೆ. ಅದಕ್ಕೆ ಅವನು ಅವನನ್ನ ಎತ್ಕೊಂಡು ಬಂದಿರ್ತಾನೆ ಮತ್ತು ಗ್ಲಾಸ್ ಬಾಬ್ನ ಬಿಡಬೇಕಂದ್ರೆ ಅವನ ತಂದೆಯಿಂದ ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ನ ತಗೋತಿರ್ತಾನೆ. ಇನ್ನೊಂದು ಕಡೆ ಕನಕರಾಜು ತನ್ನ ರೂಮ್ಗೆ ಬಂದಾಗ ಚಾಂಗ್ ಹೋಗಿರ್ತಾನೆ. ಅಲ್ಲಿ ಕೃಷ್ಣಪ್ಪ ಬರ್ತಾನೆ. ಈತ ಬಂದು ಕನಕರಾಜುಗೆ ನಡೆದ ಎಲ್ಲಾ ವಿಷಯನ ಹೇಳ್ತಾನೆ ಮತ್ತು ಚಾಂಗ್ ನಿನ್ನ ಬಾಡಿನ ಬಿಡಲ್ಲ ಅಂತ ಹೇಳ್ತಿದ್ದಾನೆ. ಇದಕ್ಕೆ ನಾವು ಏನಾದ್ರೂ ಮಾಡ್ಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಕನಕರಾಜು ಕೂಡ ತುಂಬಾ ಭಯ ಪಡ್ತಾನೆ. ಆದ್ರೆ ಅವನಿಗೆ ಕೋಪ ಬರುತ್ತೆ. ಅದಕ್ಕೆ ಅವನು ಚಾಂಗ್ ಮಾಸ್ಟರ್ ನ ಕೊಂದ್ಬಿಡ್ತಾನೆ. ಇದು ಈಗ ಚಾಂಗ್ಗೆ ಗೊತ್ತಾದಾಗ ಅವನು ಮತ್ತೆ ಆಕ್ಟಿವೇಟ್ ಆಗ್ತಾನೆ ಮತ್ತು ನಾನು ಕನಕರಾಜು ಮೇಲೆ ರಿವೆಂಜ್ ತಗೋಬೇಕು ಅಂತ ಯೋಚನೆ ಮಾಡ್ತಾನೆ. ಅದಕ್ಕೆ ಅವನು ಒಬ್ಬ ಡಾಕ್ಟರ್ನ ಕರೆದು ನಾನು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಇದು ಗೊತ್ತಾಗಿ ಕೃಷ್ಣಪ್ಪ ತನ್ನ ತಂದೆ ರಾಮೇಶ್ವರಗೆ ಕಾಲ್ ಮಾಡ್ತಾನೆ ಮತ್ತು ಆತನಿಗೆ ನಡೆದ ಎಲ್ಲ ವಿಷಯನ ಹೇಳ್ತಾನೆ. ಆಗ ರಾಮೇಶ್ವರನ್ ಕೃಷ್ಣಪ್ಪಗೆ ಒಂದು ವಶೀಕರಣ ಮಂತ್ರವನ್ನ ಹೇಳ್ತಾನೆ ಮತ್ತು ಅದನ್ನ ನಾನು ಹೇಳಿದಂಗೆ ಮಾಡು, ಇದರಿಂದ ನಾವು ಅವರನ್ನ ತಡಿಬಹುದು ಅಂತ ಹೇಳ್ತಾನೆ. ಈಗ ಕೃಷ್ಣಪ್ಪ ಅದೇ ರೀತಿ ಮಂತ್ರಗಳನ್ನ ಹೇಳ್ತಾ ಒಂದು ವಶೀಕರಣ ಪೂಜೆಯನ್ನ ಮಾಡ್ತಾನೆ. ಇದರಿಂದ ಈಗ ಆ ಪ್ಲಾಸ್ಟಿಕ್ ಸರ್ಜರಿ ಕಾರ್ಯಕ್ರಮ ನಿಂತೋಗುತ್ತೆ. ಆದ್ರೆ ರಾಮೇಶ್ವರ್ ಕೃಷ್ಣಪ್ಪಗೆ ಕಾಲ್ ಮಾಡಿ, ಕೊರಿಯನ್ ಆತ್ಮನ ಕನಕರಾಜು ಬಾಡಿಯಿಂದ ಹೊರಗೆ ತೆಗಿಬೇಕಾದ್ರೆ ನೀವು ಇಂಡಿಯಾಗೆ ಬಂದ್ಬಿಡಿ, ನಾನಿಲ್ಲಿ ಮಂತ್ರಗಳ ಸಹಾಯದಿಂದ ಅವನನ್ನ ಅವನ ಬಾಡಿಯಿಂದ ಹೊರಗೆ ತೆಗಿತೀನಿ ಅಂತ ಹೇಳ್ತಾನೆ. ಆದ್ರೆ ಅವರು ಇಂಡಿಯಾಗೆ ಬರೋಕೆ ಅವರ ಹತ್ರ ಪಾಸ್ಪೋರ್ಟ್ ಇರಲ್ಲ, ಅದನ್ನ ಎಲ್ಲೋ ಅವರು ಕಳ್ಕೊಂಡಿರ್ತಾರೆ. ಅದಕ್ಕೆ ಚೈತ್ರ ಒಂದು ಪ್ಲಾನ್ ಮಾಡ್ತಾಳೆ. ಆಕೆ ಗ್ಲಾಸ್ ಬಾಬು ತಂದೆಗೆ ಕಾಲ್ ಮಾಡ್ತಾಳೆ ಮತ್ತು ಆತನಿಗೆ, ನೀವು ಬೋರಾಗೆ ಎಷ್ಟೇ ದುಡ್ಡು ಕಟ್ಟಿದರೂ ಅವನು ನಿಮ್ಮ ಮಗನ್ನ ಬಿಡಲ್ಲ, ಅದಕ್ಕೆ ಇವನನ್ನ ಇಲ್ಲಿಂದ ಹೊರಗೆ ತಗೋಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ನಮ್ಮ ಹತ್ರ ಪಾಸ್ಪೋರ್ಟ್ ಇಲ್ಲ, ನಮಗೆ ಪಾಸ್ಪೋರ್ಟ್ ಇಲ್ದಂಗೆ ಇಂಡಿಯಾಗೆ ಹೋಗಕ್ಕೆ ಏನಾದ್ರು ಪ್ಲಾನ್ ಇದ್ರೆ ಹೇಳಿ, ನಿಮ್ಮ ಮಗನ್ನ ಇಲ್ಲಿಂದ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಗ್ಲಾಸ್ ಬಾಬು ತಂದೆ, ಆಯ್ತು ನಾನು ಹೇಗಾದ್ರೂ ಮಾಡಿ ಟ್ರೈ ಮಾಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಕೃಷ್ಣಪ್ಪ ಕನಕರಾಜುಗೆ, ನಾವು ಇಂಡಿಯಾಗೆ ಹೋಗೋಕೆ ಟ್ರೈ ಮಾಡ್ತಾ ಇದೀವಿ, ಆದ್ರೆ ಅಲ್ಲಿವರೆಗೆ ಚಾಂಗ್ ನಿನ್ನ ಬಾಡಿಯಲ್ಲಿ ಬರದಂಗೆ ನೋಡ್ಕೋ ಅಂತ ಹೇಳ್ತಾನೆ. ಆದ್ರೆ ಕನಕರಾಜು ಅದೇಗೆ ಆಗುತ್ತೆ, ನನಗೆ ಅದನ್ನ ಹೇಗೆ ಕಂಟ್ರೋಲ್ ಮಾಡ್ಬೇಕಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆದ್ರೆ ಚೈತ್ರ ಇಲ್ಲಿ ಒಂದು ವಿಷಯನ ಗಮನಿಸಿರ್ತಾಳೆ. ಅದಕ್ಕೆ ಆಕೆ ಅದನ್ನ ಟೆಸ್ಟ್ ಮಾಡೋಕೆ ಕನಕರಾಜು ಕೆನ್ನೆಗೆ ಹೊಡಿತಿರ್ತಾಳೆ. ಇದರಿಂದ ಕನಕರಾಜುಗೆ ತುಂಬಾ ಕೋಪ ಬರುತ್ತೆ. ಆಗ ಚಾಂಗ್ ಆತ್ಮ ಅವನ ಬಾಡಿಯಲ್ಲಿ ಆಕ್ಟಿವೇಟ್ ಆಗುತ್ತೆ. ಆಗ ಸಡನ್ ಆಗಿ ಚೈತ್ರ ಅವನಿಗೆ ಕಿಸ್ ಮಾಡ್ತಾಳೆ. ಇದರಿಂದ ಅವನ ಹಾರ್ಟ್ ಬೀಟ್ ಕಡಿಮೆ ಆಗಿ ಅವನು ಮತ್ತೆ ಕನಕರಾಜು ಆಗ್ತಾನೆ. ಆಗ ಚೈತ್ರ ಅವನಿಗೆ, ನಾನು ಒಂದು ವಿಷಯನ ಗಮನಿಸಿದ್ದೀನಿ, ನಿನಗೆ ಕೋಪ ಬಂದಾಗ ಮಾತ್ರ ನೀನು ಚಾಂಗ್ ಆಗಿ ಬದಲಾಗ್ತೀಯ ಅಂತ ಹೇಳ್ತಾಳೆ. ಅದಕ್ಕೆ ನೀನು ಕೂಲ್ ಆಗಿರ್ಬೇಕು, ಆದ್ರೆ ಕೋಪ ಮಾತ್ರ ಮಾಡಬಾರದು ಅಂತ ಹೇಳ್ತಾಳೆ. ಈಗ ಸೀನ್ ಬೋರಾ ಕಡೆ ಶಿಫ್ಟ್ ಆಗುತ್ತೆ. ಇವನು ಸಿಸಿಟಿವಿ ನೋಡಿದಾಗ ಅವನಿಗೆ ಚಾಂಗ್ ಕೊಲೆಗಾರ ಯಾರು ಅಂತ ಗೊತ್ತಾಗುತ್ತೆ. ಆಕ್ಚುಲಿ ಇಲ್ಲಿ ಒಂದು ಶಾಕಿಂಗ್ ವಿಷಯ ಇರುತ್ತೆ. ಅದೇನಂದ್ರೆ ಚಾಂಗ್ ನ ಕೊಂದಿದ್ದು ಬೇರೆ ಯಾರು ಅಲ್ಲ, ಕನಕರಾಜು ಅಣ್ಣ ಅಮರ್ ಆಗಿರ್ತಾನೆ. ಇದನ್ನ ಕೇಳಿ ಕನಕರಾಜು ಶಾಕ್ ಆಗ್ತಾನೆ. ಏಕೆಂದ್ರೆ ಅವನಿಗೆ ಗೊತ್ತಿರೋ ಪ್ರಕಾರ ಅವನ ಅಣ್ಣ ಜಪಾನ್ ನಲ್ಲಿರ್ತಾನೆ, ಆದ್ರೆ ಈಗ ನೋಡಿದ್ರೆ ಅವನು ಕೊರಿಯಾದಲ್ಲಿರ್ತಾನೆ. ಈ ಕಡೆ ಬೋರಾ ಅಮರ್ನ ಕೊಲ್ಲೋಕೆ ಹೋಗ್ತಿರ್ತಾನೆ. ಆಗ ಅಲ್ಲಿ ಕನಕರಾಜು ಬಂದು ಅವನನ್ನ ಕಾಪಾಡ್ತಾನೆ. ಅದೇ ಟೈಮಲ್ಲಿ ಅಚಾನಕ್ ಆಗಿ ಕನಕರಾಜು ಚಾಂಗ್ ಆಗಿ ಚೇಂಜ್ ಆಗ್ತಾನೆ. ಈಗ ಬೋರಾ ಚಾಂಗ್ಗೆ ಎಲ್ಲ ವಿಷಯ ಹೇಳ್ತಾನೆ. ನಿನ್ನ ಕೊಂದಿದ್ದು ಬೇರೆ ಯಾರು ಅಲ್ಲ, ಕನಕರಾಜು ಅಣ್ಣ ಅಮರ್ ಅಂತ ಹೇಳ್ತಾನೆ. ಇದು ಗೊತ್ತಾದಾಗ ಚಾಂಗ್ಗೆ ತುಂಬಾ ಕೋಪ ಬರುತ್ತೆ. ಅವನು ಸೀದಾ ಅಮರ್ನ ಕೊಲ್ಬೇಕಂತ ಅವನ ಹತ್ರ ಹೋಗ್ತಾನೆ. ಇವನು ಅಮರ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾಗ ಅಲ್ಲಿ ಚೈತ್ರ ಬರ್ತಾಳೆ. ಈಕೆ ಬಂದು ಚಾಂಗ್ಗೆ ಅನಸ್ತೇಸಿಯಾ ಕೊಡ್ತಾಳೆ. ಇದರಿಂದ ಅವನು ಅಲ್ಲೇ ಮಲ್ಕೋತಾನೆ. ಆದ್ರೆ ಅಷ್ಟೊತ್ತಿಗೆ ಚಾಂಗ್ ಅಮರ್ಗೆ ಚಾಕು ಚುಚ್ಚಿರ್ತಾನೆ. ಈಗ ಇವರು ಅಮರ್ನ ಕೂಡ ಹಾಸ್ಪಿಟಲ್ಗೆ ಜಾಯಿನ್ ಮಾಡ್ತಾರೆ. ಇನ್ನು ಕನಕರಾಜುಗೆ ಎಚ್ಚರಿಕೆ ಆದಾಗ ಅವನು ತನ್ನ ಅಣ್ಣನ ಹತ್ರ ಹೋಗ್ತಾನೆ ಮತ್ತು ಆತನಿಗೆ ಅಷ್ಟಕ್ಕೂ ನೀನು ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ಅಮರ್ ತನ್ನ ಜೊತೆ ನಡೆದ ಘಟನೆ ಬಗ್ಗೆ ಹೇಳ್ತಾನೆ. ನಾನು ಜಪಾನ್ ನಲ್ಲಿ ಕೆಲಸ ಮಾಡ್ತಿದ್ದೆ, ಅಲ್ಲಿ ಒಂದು ಬಿಸ್ನೆಸ್ ಸೆಟಪ್ ಮಾಡಿದ್ದೆ, ಆದ್ರೆ ನನಗೆ ಅಲ್ಲಿ ತುಂಬಾ ಲಾಸ್ ಆಯ್ತು. ಆಗ ನಾನು ಜಾಬ್ ಹುಡ್ಕೊಂಡು ಕೊರಿಯಾಗೆ ಬಂದೆ. ಇಲ್ಲಿ ನಾವು ಒಂದು ಹೊಸ ಜಾಬ್ ಅನ್ನ ಮಾಡ್ತಿದ್ವಿ, ಅದು ಚೆನ್ನಾಗಿ ನಡೀತಿತ್ತು. ನನ್ನ ಸಾಲ ಕೂಡ ಕಡಿಮೆ ಆಗ್ತಾ ಬರ್ತಿತ್ತು. ಅದೇ ಟೈಮಲ್ಲಿ ನನ್ನ ಹೆಂಡತಿ ಕೂಡ ಪ್ರೆಗ್ನೆಂಟ್ ಆಗಿದ್ಲು.
ನಾವೊಂದು ದಿನ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದಾಗ ಒಂದು ಬಸ್ ಅಲ್ಲಿ ಹೋಗ್ತಿದ್ವಿ. ಅದೇ ಟೈಮಲ್ಲಿ ಚಾಂಗ್ ಕಡೆಯ ರೌಡಿಗಳು ಪೊಲೀಸರನ್ನ ಕೊಲ್ಲಕ್ಕೆ ಆ ಬಸ್ ಮೇಲೆ ಅಟ್ಯಾಕ್ ಮಾಡಿದ್ರು. ಆ ಅಟ್ಯಾಕ್ ನಲ್ಲಿ ನನ್ನ ಹೆಂಡತಿ ಕೂಡ ಸತ್ತದ್ಲು. ಅದಕ್ಕೆ ನಾನು ರಿವೆಂಜ್ ತಗೊಳ್ಳಕ್ಕೆ ಚಾಂಗ್ ನ ಕೊಂದುಬಿಟ್ಟೆ ಮತ್ತು ಇದರಲ್ಲಿ ನನಗೆ ಅವನ ಹೆಂಡತಿನೇ ಹೆಲ್ಪ್ ಮಾಡಿದ್ಲು. ಏಕೆಂದ್ರೆ ಚಾಂಗ್ ಹೆಂಡತಿಗೆ ಚಾಂಗ್ ಅಂದ್ರೆ ಸ್ವಲ್ಪನೂ ಇಷ್ಟ ಇರಲ್ಲ, ಏಕೆಂದ್ರೆ ಅವನಿಂದಾಗಿ ಅವನ ಮಗಳು ಸತ್ತೋಗಿರ್ತಾಳೆ. ಹಾಗಾಗಿ ಆಕೆ ಅಮರ್ಗೆ ಹೆಲ್ಪ್ ಮಾಡಿ ಚಾಂಗ್ ನ ಕೊಲ್ಸಿರ್ತಾಳೆ. ಇನ್ನು ಅದೇ ಟೈಮಲ್ಲಿ ಹಾಸ್ಪಿಟಲ್ಗೆ ಕಿಷ್ಟಪ್ಪ ತಂದೆ ರಾಮೇಶ್ವರ್ ಬರ್ತಾನೆ. ಏಕೆಂದ್ರೆ ಈಗ ಕನಕರಾಜು ಪೂರ್ತಿಯಾಗಿ ಚಾಂಗ್ ಆಗಿ ಬದಲಾಗೋಕೆ ಕೇವಲ 6 ಗಂಟೆ ಟೈಮ್ ಉಳಿದಿರುತ್ತೆ. ಅದಕ್ಕೆ ಅವನು ಹೇಗಾದ್ರೂ ಮಾಡಿ ಇಲ್ಲೇ ಒಂದು ಪೂಜೆನ ಮಾಡಿ ಅವನ ಆತ್ಮನ ಅಲ್ಲಿಂದ ಓಡಿಸ್ಬೇಕಂತ ಬಂದಿರ್ತಾನೆ. ಈಗ ರಾಮೇಶ್ವರ್ ಕನಕರಾಜುಗೆ ಒಂದು ರಿಚುವಲ್ ನ ಮಾಡೋಕೆ ಹೇಳ್ತಾನೆ. ಇದು ತುಂಬಾ ವಿಚಿತ್ರವಾದ ರಿಚುವಲ್. ಇದನ್ನ ಮೊದಲು ಜಾಸ್ತಿ ಮಂದಿ ಯಾರು ಮಾಡಿಲ್ಲ. ಇದರಲ್ಲಿ ನಾವು ಶಿವನ ಒಂದು ಹೋಮವನ್ನ ಮಾಡ್ತೀವಿ. ಇದರಲ್ಲಿ ನಾವು ಮೊದಲು ಕನಕರಾಜುನ ಕೊಲ್ಲಬೇಕು. ಆಗ ಅವನ ಆತ್ಮ ಅವನ ಬಾಡಿಯಿಂದ ಹೊರಗೆ ಹೋಗುತ್ತೆ. ಇನ್ನು ಚಾಂಗ್ ಆತ್ಮ ಸತ್ತ ಬಾಡಿಯಲ್ಲಿ ಇರಕ್ಕಾಗಲ್ಲ, ಯಾಕಂದ್ರೆ ಆತ್ಮಗಳು ಕೇವಲ ಜೀವಂತ ಬಾಡಿಗಳನ್ನ ಮಾತ್ರ ತಗೋತಾರೆ. ಇನ್ನು ಕನಕರಾಜು ಆತ್ಮ ಅವನ ಬಾಡಿಯಿಂದ ಬೇರೆ ಆದ್ಮೇಲೆ ಚಾಂಗ್ ಆತ್ಮ ಕೂಡ ಅವನ ಬಾಡಿಯನ್ನ ಬಿಟ್ಟು ಹೋಗುತ್ತೆ. ಆಮೇಲೆ ನಾನು ಮತ್ತೆ ಕನಕರಾಜು ಆತ್ಮನ ಅವನ ಬಾಡಿಯಲ್ಲಿ ಪ್ರವೇಶ ಮಾಡುವಂತೆ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಕನಕರಾಜು ಮತ್ತೆ ಬದುಕ್ತಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ. ಅಷ್ಟಕ್ಕೂ ಇದು ಮಾಡಬಹುದಾ ಅಂತ ಹೇಳ್ತಾರೆ. ಆದ್ರೆ ರಾಮೇಶ್ವರ್ ಮಾತ್ರ ತುಂಬಾ ಕಾನ್ಫಿಡೆಂಟ್ ಆಗಿರ್ತಾನೆ. ಅದಕ್ಕೆ ಅವರು ಈಗ ಆ ರಿಚುವಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ರಿಚುವಲ್ ಸ್ಟಾರ್ಟ್ ಆಗುತ್ತೆ. ರಾಮೇಶ್ವರ್ ಈಗ ಕನಕರಾಜು ಆತ್ಮನ ಅವನ ಬಾಡಿಯಿಂದ ಹೊರಗೆ ತೆಗಿತಾನೆ. ಆಗ ಚಾಂಗ್ ಆತ್ಮ ಕೂಡ ಹೊರಗೆ ಬರುತ್ತೆ. ಇನ್ನು ಇವರ ಆತ್ಮಗಳು ಹೊರಗೆ ಬಂದಾಗ ಪರಸ್ಪರ ಹೋರಾಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಆತ್ಮಗಳ ಹೋರಾಟವನ್ನ ತೋರಿಸ್ತಾರೆ. ಇಲ್ಲಿ ತುಂಬಾ ಹೊತ್ತು ಫೈಟ್ ಮಾಡಿದ ಮೇಲೆ ಕನಕರಾಜು ಚಾಂಗ್ ಆತ್ಮನ ಸೋಲಿಸ್ತಾನೆ. ಇದಾದ್ಮೇಲೆ ರಾಮೇಶ್ವರ್ ಕನಕರಾಜು ಆತ್ಮನ ಮತ್ತೆ ಕನಕರಾಜು ಬಾಡಿಯಲ್ಲಿ ಹಾಕ್ತಾನೆ. ಇದರಿಂದ ಕನಕರಾಜು ಮತ್ತೆ ಜೀವಂತವಾಗ್ತಾನೆ. ಈಗ ಇವರೆಲ್ಲ ಇಂಡಿಯಾಗೆ ವಾಪಸ್ ಬರ್ತಾರೆ. ವಾಪಸ್ ಬಂದ್ಮೇಲೆ ಕಿಷ್ಟಪ್ಪ ತನಗೆ ಸಿಕ್ಕ 3 ಕೋಟಿಯಿಂದ ಕಿನ್ನೆ ಜನರ ಜೊತೆ ಒಂದು ಗನ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾನೆ ಮತ್ತು ಅದಕ್ಕಾಗಿ ಒಂದು ಪಾರ್ಟಿನ ಇಟ್ಟಿರ್ತಾನೆ. ಈ ಪಾರ್ಟಿಯಲ್ಲಿ ಕನಕರಾಜು ಬರ್ತಾನೆ. ಇನ್ನು ಕೆನದಿಂದ ಬಂದಿದ್ದ ಕಿಷ್ಟಪ್ಪ ಬಿಸ್ನೆಸ್ ಪಾರ್ಟ್ನರ್ ತನ್ನ ಜೊತೆ ತನ್ನ ಅಂಕಲ್ನ ಅಸ್ಥಿಕೆಗಳನ್ನ ತಂದಿರ್ತಾನೆ. ಇದು ಗೊತ್ತಿಲ್ಲದಂಗೆ ಕನಕರಾಜು ಅದರಲ್ಲಿ ಸಾರಾಯ ಹಾಕೊಂಡು ಮತ್ತೆ ಅದನ್ನ ಕುಡಿದು ಬಿಡ್ತಾನೆ. ಆಕ್ಚುಲಿ ಆ ಬೂದಿಯಲ್ಲಿದ್ದ ವ್ಯಕ್ತಿ ಕೆನ್ಯಾದ ಒಬ್ಬ ರೂತ್ಲೆಸ್ ಪ್ರೆಸಿಡೆಂಟ್ ಆಗಿರ್ತಾನೆ. ಸೊ ಈಗ ಪ್ರೆಸಿಡೆಂಟ್ ಆದ್ಮ ಕನಕರಾಜು ಬಾಡಿ ಒಳಗೆ ಬರುತ್ತೆ. ಸೊ ಇದೇ ಸೀನ್ ನೊಂದಿಗೆ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.